ನಮಸ್ಕಾರ. ಸವಿಯಾದ ಭೋಜನಕ್ಕೆ ಸ್ವಾಗತ. ಈ ದಿನ ನಾವು ಹೊಂಗೊನೆ ಸೊಪ್ಪು ಮತ್ತು ಮೊಳಕೆ ಕಾಳು ಹಾಕಿ ಪಲ್ಯ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಮೊದಲನೇದಾಗಿ ಒಂದು ಕುಕ್ಕರ್ಗೆ ಮಿಕ್ಸೆಡ್ ಮೊಳಕೆ ಕಟ್ಟಿದ ಕಾಳುಗಳು, ನಾನಿಲ್ಲಿ ಹೆಸರು ಕಾಳು, ಕಡಲೆಕಾಳು, ಹಲಸಂದಿ, ಹುರುಳಿಕಾಳನ್ನು ಹಾಕ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ರುಚಿಗೆ ಬೇಕಾಗಿರೋಷ್ಟು ಉಪ್ಪು, ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಒಂದೇ ಒಂದು ವಿಶಿಲ್ ತೆಕ್ಕೊಂಡು ಬನ್ನಿ. ಈಗ ಮತ್ತೊಂದು ಕಡೆ ಸೊಪ್ಪನ್ನು ಬೇಯಿಸ್ಕೊಳ್ಳೋದಕ್ಕೆ ಒಂದು ಲೋಟ ಆಗೋಷ್ಟು ನೀರನ್ನು ಇಟ್ಟು ನೀರು ಕುದೀತಾ ಬಂದಿರೋವಾಗ ನಾನಿಲ್ಲಿ ಹೊಂಗೊನೆ ಸೊಪ್ಪನ್ನು ಸಣ್ಣಗೆ ಹೆಚ್ಚಿ ಸೇರಿಸ್ಕೊಂಡಿದ್ದೀನಿ. ನಾನಿಲ್ಲಿ ಕೆಂಪು ಹೊಂಗೊನೆ ಸೊಪ್ಪನ್ನು ಬಳಸಿದ್ದೀನಿ. ನಿಮಗೆ ಹಸಿರುದು ಸಿಕ್ಕಿದ್ರೂ ಅದು ಮಾಡ್ಬೋದು, ಇಲ್ಲ ದಂಟಿನ ಸೊಪ್ಪಲ್ಲಿ ಕೂಡ ಇದೇ ರೀತಿ ಮಾಡ್ಕೋಬೋದು. ಈ ರೀತಿ ಮಿಕ್ಸ್ ಮಾಡಿಕೊಂಡು ಸೊಪ್ಪನ್ನು ಬೇಯಿಸ್ಕೊಳ್ಳಿ. ಸೊಪ್ಪೊಂದು ಅರ್ಧ ಬೆಂದಿದೆ ಅನ್ನೋವಾಗ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಪೂರ್ತಿ ಬೇಯಿಸಿ. ಈಗ ಸೊಪ್ಪೆಲ್ಲ ಪೂರ್ತಿ ಬೆಂದಿದೆ ಅನ್ನೋವಾಗ ಬೇಯಿಸಿಟ್ಕೊಂಡಿರೋಂಥ ಮೊಳಕೆ ಕಾಳನ್ನು ನೀರಿನ ಸಮೇತ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ, ಸೊಪ್ಪು ಮತ್ತು ಕಾಳೆಲ್ಲ ಚೆನ್ನಾಗಿ ಹೊಂದ್ಕೊಂಡ್ರೆ ಪಲ್ಯ ಮಾಡೋದಕ್ಕೆ ಸುಲಭ ಆಗುತ್ತೆ. ಈ ರೀತಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೊಂದು 2 ನಿಮಿಷ ಕುದಿಸಿ. ಈಗ ಅದನ್ನು ಸೋಸಿ ಇಟ್ಕೊಳ್ಳಿ. ಈ ಸೋಸಿರೋಂಥ ನೀರಿನಲ್ಲಿ ಬಸ್ಸಾರಾದರೂ ಮಾಡ್ಬೋದು ಅಥವಾ ರಸ ಆದರೂ ಮಾಡಬಹುದು. ಬಸ್ಸಾರು ವೀಡಿಯೋ ನಾನು ಈಗಾಗಲೇ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕನ್ನು ಕೊಡ್ತೀನಿ, ಚೆಕ್ ಮಾಡಿ. ರಸಮ್ ವೀಡಿಯೋ ನೆಕ್ಸ್ಟ್ ವೀಡಿಯೋನಲ್ಲಿ ಬರುತ್ತೆ, ಚೆಕ್ ಮಾಡಿ. ಈಗ ಪಲ್ಯ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಬಾಣಲೆಗೆ ಎಣ್ಣೆ ಹಾಕಿ ಅದಕ್ಕೆ ಹೆಚ್ಚಿಟ್ಕೊಂಡಿರೋಂಥ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಸಣ್ಣಗೆ ಹೆಚ್ಚಿರೋ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಬೆಳ್ಳುಳ್ಳಿ ಬೇಯೋವರೆಗೂ ಮುಚ್ಚಿಟ್ಟು ಬೇಯಿಸಿ. ಈಗ ಸ್ವಲ್ಪ ಬೆಂದಿದೆ ಅನ್ನೋವಾಗ ಅದಕ್ಕೆ ಖಾರಕ್ಕೆ ಬೇಕಾಗಿರೋಷ್ಟು ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ನೀವು ಇಲ್ಲಿ ಒಣಮೆಣಸಿನ್ಕಾಯಿ ಮುರಿದಾಕೋ ಬದಲು ಸ್ವಲ್ಪ ಪುಡಿ ಮಾಡಿ ಕೂಡ ಹಾಕ್ಕೋಬೋದು, ಖಾರವಾಗಿ ಚೆನ್ನಾಗಿರುತ್ತೆ. ಈಗ ಬೇಯಿಸಿಟ್ಕೊಂಡಿರೋಂಥ ಸೊಪ್ಪು, ಕಾಳು ಮತ್ತು ಕಾಯಿ ತುರಿ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸೊಪ್ಪಿನ ಪಲ್ಯ ರೆಡಿಯಾಗಿರುತ್ತೆ. ರುಚಿ ನೋಡಿ ಉಪ್ಪು ಬೇಕಾದರೆ ಸೇರಿಸ್ಕೊಳ್ಳಿ. ನಾನಿಲ್ಲಿ ಕಾಳು ಬೇಯೋದಕ್ಕೆ ಮತ್ತು ಸೊಪ್ಪು ಬೇಯಿಸೋದಕ್ಕೆಲ್ಲ ಉಪ್ಪು ಹಾಕಿರೋದ್ರಿಂದ ನಾನಿಲ್ಲಿ ಉಪ್ಪನ್ನು ಸೇರಿಸಿಲ್ಲ. ರುಚಿ ನೋಡಿ ಹಾಕ್ಕೊಳ್ಳಿ ಉಪ್ಪು ಬೇಕಾದರೆ. ಈ ರೀತಿ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಒಂದು 2 ನಿಮಿಷ ಬಿಸಿ ಮಾಡಿದ್ರೆ ಹೊಂಗೊನೆ ಸೊಪ್ಪು ಮತ್ತು ಮೊಳಕೆ ಕಾಳಿನ ಪಲ್ಯ ರೆಡಿಯಾಗಿರುತ್ತೆ. ಒಂದು ಸತಿ ಈ ರೆಸಿಪಿನ ಟ್ರೈ ಮಾಡಿ, ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.